ಸಾಧಾರಣವಾಗಿ ಇವತ್ತಿನ ದಿವಸ ಈ ಒಂದು ನನಸನ್ನ ಏನು ನೋಡ್ತಾ ಇದ್ದೇವೆ, ನಾನು ಕನಸಲ್ಲೂ ಕೂಡ ಅಂದ್ಕೊಂಡಿರ್ಲಿಲ್ಲ. ಅಂತ ಒಂದು ಯೋಜನೆಯನ್ನ ನಮ್ಮ ಧೀಮಂತ ಶಾಸಕ ಮಾಡಿರ್ತಕ್ಕಂಥದ್ದು ಬಹಳ ಒಳ್ಳೇದು. ನಾನಾದ್ರೂ ಸಹ ಅನೇಕ ಸೆಂಟ್ರಲ್ ರಿಪೋರ್ಟ್ ಸಿಲ್ಕ್ ಚೇರ್ಮನ್ ಆಗಿದ್ದಾಗ ಇಡೀ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ನೇಕಾರ ಕೇಂದ್ರಗಳನ್ನೆಲ್ಲವನ್ನೂ ಸುತ್ತಿದ್ದೇನೆ, ಒಂದು ಬಿಡದೆ. ಆದ್ರೂ ಕೂಡ ದೊಡ್ಡಬಳ್ಳಾಪುರದಲ್ಲಿ ಇರ್ತಕ್ಕಂಥ ಸೀರೆ ಮತ್ತು ಉತ್ಕೃಷ್ಟವಾದ ಸೀರೆ ಮತ್ತು ಬಹಳ ಕಡಿಮೆ ಬೆಲೆಯಲ್ಲಿ ಕೊಡ್ತಕ್ಕಂಥ ಸೀರೆ ಏನಾದ್ರು ಸಿಗ್ತದೆ ಅಂದ್ರೆ ಅದು ದೊಡ್ಡಬಳ್ಳಾಪುರದಲ್ಲಿ. ಅನೇಕ ಕಡೆ ನಾನು ಅದನ್ನ ಹೇಳಿದ್ದೀನಿ, ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಅದನ್ನ ಹೇಳಿದ್ದೀನಿ. ಅದರಿಂದ ಈ ಒಂದು ನೇಕಾರಿಕೆ ಆ ಒಂದು ಒಳಪನ್ನ ಕೊಡಬೇಕು. ಅದರಲ್ಲೂ ಕೂಡ ನಮ್ಮ ಹಿರಿಯರಾದಂತ ದೊಡ್ಡಬಳ್ಳಾಪುರದ ಅನೇಕ ಕೆಲಸಗಳನ್ನ ಮಾಡಿಕೊಟ್ಟಂತ ಕೊಂಗಾಡೆಪ್ಪನವರ ಜನ್ಮದಿನದ ಆ ಒಂದು ದಿವಸಗಳನ್ನ ಉಪಯೋಗಿಸ್ಕೊಂಡು ನಡೀತಕ್ಕಂಥ ಈ 3 ದಿವಸದ ಈ ಸೀರೆ ಸತ್ಯ ಅಂತ ಏನಿದೆ, ನಿಜ ನಾವು ಅನ್ಕೊಂಡಿದ್ವಿ ಎಲ್ಲಪ್ಪ ದೊಡ್ಡಬಳ್ಳಾಪುರದಲ್ಲಿ ಮನೆಗೂ ಸೀರೆ ನೇಯ್ತಾರೆ, ಅವ್ರು ಅಲ್ಲೇ ಉಟ್ಕೊಂಡ್ಬಿಡ್ತಾರೆ, ಮತ್ತೆ ಇಲ್ಲಿ ಅಂಗಡಿಗೆ ಬರ್ತಾರ ಅಂತ ಒಂದು ಅನುಮಾನ ಕೂಡ ಇತ್ತು. ನಿಜ ನೋಡೋದಾದ್ರೆ ನಮ್ಮ ದೊಡ್ಡಬಳ್ಳಾಪುರದ ಜನ ಅಲ್ಲಿ ಸೀರೆಗಳಲ್ಲಿ ನುಗ್ಗಿ ಸೀರೆಗಳು ತಗೊಂತಾ ಇರೋದು ನೋಡಿದ್ರೆ ಬಹಳ ಸಂತೋಷ. ಸತ್ಯವಾಗಿ ಹೇಳ್ತೀನಿ, ನಾನು ಅನೇಕ ಬೇರೆ ಕಡೆ ಹೋದಾಗ ಸಮಾರಂಭಗಳಲ್ಲಿ ಹೇಳ್ತೇನೆ ಅಥವಾ ಫಂಕ್ಷನ್ಗಳಿಗೆ ಹೋದಾಗ ಮನೆಗಳಲ್ಲಿ ಹೇಳ್ತೇನೆ, ದೊಡ್ಡಬಳ್ಳಾಪುರಕ್ಕೆ ಬನ್ನಿ, ನಿಮ್ಗೆ ಸುಮಾರು ಅರ್ಧ ಮುಕ್ಕಾಲು ಬೆಲೆಗೆಲ್ಲ ಸೇರ್ತದೆ ಅಂತ ಹೇಳ್ತೇವೆ. ಸಿಗುತ್ತೆ ಸೀರೆಗಳು. ನಮ್ಮ ಸೀರೆಗಳೇ ಧರ್ಮಾರ್ಗಕ್ಕೆ ಹೋಗ್ತವೆ, ಕಂಚಿಗೆ ಹೋಗ್ತವೆ, ಎಲ್ಲಾ ಕಡೆ ಹೋಗೋದು ನಮ್ದೇ ವ್ಯಾನ್ ಗಟ್ಟಲೆ ಹೋಗ್ತವೆ. ದೊಡ್ಡಬಳ್ಳಾಪುರದ ತಾಕತ್ತೇನು ಅಂದ್ರೆ ಒಂದು ದಿವಸಕ್ಕೆ ಕನಿಷ್ಠ 50-60 ಸಾವಿರ ಸೀರೆ ತಯಾರಾಗ್ತವೆ. ಅದರಲ್ಲಿ ಉತ್ತಮವಾದಂತ ಒಂದು ಕಡಿಮೆ ಬೆಲೆಯಲ್ಲಿ ಸಿಗ್ತವೆ. ನೀವೆಲ್ಲ ನಿಮ್ಮ ನೆಂಟರಿಷ್ಟರಿಗೆ ಹೇಳ್ಬೇಕು, ನೀವೇನಾದ್ರೂ ಫಂಕ್ಷನ್ಗಳು ಒಳ್ಳೆ ಫಂಕ್ಷನ್ಗಳಾದಾಗ, ಮದುವೆ ಸಮಾರಂಭಗಳು ಆದಾಗ ದೊಡ್ಡಬಳ್ಳಾಪುರಕ್ಕೆ ಬನ್ನಿ, ನಾವು ಸೀರೆಗಳನ್ನ ಕೊಡಿಸ್ತೀವಿ ಅಂತಕ್ಕಂಥ ಮಾತನ್ನು ನೀವು ಹೇಳ್ಬೇಕಾಗ್ತದೆ. ಅದರಲ್ಲೂ ಕೂಡ ಇವತ್ತು ಈ ಒಂದು ವರ್ಷದಲ್ಲಿ ನಡೀತಕ್ಕಂಥ ಈ ಸಮಾರಂಭ, ಅದರಲ್ಲೂ ಕೂಡ ಬರೀ ಸಮಾರಂಭನೇ ಅಲ್ಲ, ಆ ಮಕ್ಕಳನ್ನ ನೀವು ಕರ್ಕೊಂಬಂದ್ರೆ ಆ ಎಡಗಡೆ ಹೋದ್ರೆ ಸ್ವಲ್ಪ ತಿಂಡಿದಿ ಅದು ಇದು ಸಿಗ್ತದೆ. ನೀವೆಲ್ಲ ಪರೀಕ್ಷೆ ರೂಪದಲ್ಲಿ ತಾವು ಮಾಡಿದ್ದೀರಿ. ಮುಂದಿನ ವರ್ಷ ಶಾಸಕರು ಇವಾಗಲೇ ಮಾತಾಡಿದ್ದಾರೆ, ಇನ್ನ ಪ್ರತಿ ವರ್ಷ ಕೂಡ ಈ 3 ದಿವಸ ಕೊಂಗಾಡೆಪ್ಪನವರ ಹೆಸರಿನಲ್ಲಿ ಈ ಸೀರೆ ಮೇಳ ನಡೀತದೆ. ಅದರಿಂದ ತಮ್ಮ ನೆಂಟರಿಷ್ಟರನ್ನ ಕರೆಸಿ ಇಲ್ಲಿ ನಡೀತಕ್ಕಂಥ ಸೀರೆಗಳನ್ನ ನಾವೆಲ್ಲ ತೋರಿಸ್ಬೇಕಾಗತ್ತೆ. ಮೊದ್ಲಾದ್ರೂ ಕೂಡ ನಮ್ಮಲ್ಲಿ ಇಷ್ಟು ಇರ್ಲಿಲ್ಲ. ನಾವು ನಿಜವಾಗಿ ನಾನು ಮಕ್ಕ ಬಿಡ್ತಂತೆ 64ರಲ್ಲಿ ಬರೀ ಬಿಳೆ ಪ್ಲೈನ್ ಬಟ್ಟೆ ನೇಯ್ತಾ ಇದ್ವಿ ಜಾಸ್ತಿ ಮಕ್ಕದಲ್ಲಿ, ಅದು ಬರೀ ಫ್ರಂಟಾಗಿ ಹೋಗೋದು. ಇವತ್ತು ಸರ್ ನಮ್ಮ ಊರಿನ ಸೀರೆಗಳೇ ಫ್ರಂಟ್ ಆಗಿ ನಮ್ಮೂರಲ್ಲೇ ಬಂದು ವ್ಯಾಪಾರ ಆಗ್ತಕ್ಕಂಥದ್ದು ಬಹಳ ಸಂತೋಷ. ಅಂತದ್ರಲ್ಲಿ ದೊಡ್ಡಬಳ್ಳಾಪುರದಲ್ಲಿ ನಡೀತಕ್ಕಂಥ ಈ ಸೀರೆ ಒಂದು ಮೇಳ ಉತ್ತಮವಾಗಿ ನಡೀಲಿ. ಇದನ್ನ ನಡೆಸ್ಕೊಡಕ್ಕೆ ಆದಿ ಮಾಡಿಕೊಟ್ಟಂತ, ದಾರಿ ಮಾಡಿಕೊಟ್ಟಂತ ಮುನ್ರಾಜ್ ಅವ್ರಿಗೆ ಇದೊಂದೇ ಅಲ್ಲ, ಇನ್ನ ಬೇಕಾದಷ್ಟು ಕೆಲಸಗಳನ್ನ ಅವರು ಮಾಡಿದ್ರೆ. ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾರ್ಥಿ ವೇತನ 16,000 ಕೊಡ್ತಕ್ಕಂಥದ್ದು, ಬಸ್ ಪಾಸ್ಗಳನ್ನ ಕೊಡ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಈ ಒಂದು ಪ್ರತಿ ಶುಕ್ರವಾರ ಮಂಗಳವಾರ ನಡೀತಕ್ಕಂಥ ಆ ಶಕ್ತಿ ದೇವತೆಗೆ 100 ಬಸ್ಗಳನ್ನ ಮಾಡಿ ಫ್ರೀಯಾಗಿ ಕಳಿಸ್ತಕ್ಕಂಥ ವ್ಯವಸ್ಥೆ ಅವೆಲ್ಲ ನಮಗೆಲ್ಲ ಗೊತ್ತಿದೆ. ಇಂಥ ಶಾಸಕ ನಮಗೆ ಸಿಕ್ಕಿರೋದಂತ ಬಹಳ ಸಂತೋಷ. ಅದರಲ್ಲೂ ಕೂಡ ನಮ್ಮ ಪಕ್ಕದ ಯಲಹಂಕ ಕ್ಷೇತ್ರದ ಶಾಸಕರಾದಂತ ಆ ವಿಶ್ವನಾಥ್ ಅವರು ಬಂದಿದ್ದಾರೆ. ಅವರು ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ನಿಜವಾಗಿ ಸಾರ್ಥಿ ವಿಶ್ವನಾಥ್ ನಾನೇ ತುಂಬಾ ಏನು ಹೊಗಳೋದಿಲ್ಲ, ಅಯ್ಯಪ್ಪನ್ ಬಹಳಷ್ಟು ನಾನು ಇದಿರೋದು ಉಂಟು, ರೇಗಿರೋದು ಉಂಟು. ಆದ್ರೆ ಈ ಸಾರ್ತಿ ಬಿಜೆಪಿ ಸರ್ಕಾರ ಬಂದ್ರೆ ಖಂಡಿತ ಅವರು ಮಂತ್ರಿ ಅಂತಾರೆ, 4ನೇ ಸರ್ತಿ ಗೆದ್ದಿದ್ದಾರೆ. ಆದ್ರಿಂದ 4 ಸರ್ತಿ ಗೆದ್ದಿದ್ದಾರೆ, 5ನೇ ಸರ್ತಿ ಗೆದ್ದಿರ್ತಾರೆ. ಗೆದ್ದ ಜೊತೆಯೊಳಗೆ ನಮ್ಮ ಸರ್ಕಾರದಲ್ಲಿ ಮಂತ್ರಿಗಳು ಆಗ್ತಾರೆ.
ಅಂತವ್ರು ಬಂದಿರ್ತಕ್ಕಂಥದ್ದು ಈ ಸೀರಾ ಸಮ್ಮೇಳನಕ್ಕೆ ಬಂದ ಬಹಳ ಸಂತೋಷ ಆಗ್ತಕ್ಕಂಥ ಮಾತನ್ನ ಹೇಳ್ತಾ ತಮ್ಗೆಲ್ಲ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಎ ನಾಮಿನೇಷನ್ ಕರಾವಳಿ ಮತ್ತು ಮಧ್ಯ ಕರ್ನಾಟಕ ಟಿ ರಘುಮೂರ್ತಿ ಚಳ್ಳಕೆರೆ ಕ್ಷೇತ್ರ, ಚಂದ್ರಪ್ಪ ಹೊಳಲ್ಕೆರೆ ಕ್ಷೇತ್ರ, ಹರೀಶ್ ಪೂಂಜಾ ಬೆಳ್ತಂಗಡಿ ಕ್ಷೇತ್ರ, ಅಶೋಕ್ ರೈ ಪುತ್ತೂರು ಕ್ಷೇತ್ರ, ಗುರುರಾಜ್ ಗಂಟಿಹೋಳಿ ಬೈಂದೂರು ಕ್ಷೇತ್ರ, ಕೆಎಸ್ ಆನಂದ್ ಕಡೂರು ಕ್ಷೇತ್ರ, ಎಚ್ಡಿ ತಮ್ಮಯ್ಯ ಚಿಕ್ಕಮಗಳೂರು ಕ್ಷೇತ್ರ, ಯಶಪಾಲ್ ಸುವರ್ಣ ಉಡುಪಿ ಕ್ಷೇತ್ರ, ಬೇಳೂರು ಗೋಪಾಲಕೃಷ್ಣ ಸಾಗರ ಕ್ಷೇತ್ರ, ಚನ್ನಬಸಪ್ಪ ಚನ್ನಿ ಶಿವಮೊಗ್ಗ ನಗರ ಕ್ಷೇತ್ರ, ಬಸವರಾಜು ಶಿವಗಂಗಾ ಚನ್ನಗಿರಿ ಕ್ಷೇತ್ರ, ಸತೀಶ್ ಸೈಲ್ ಕಾರವಾರ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.